ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಅಂತ ಅಂದರೆ, ನಾವು ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಆರಾ ಏನಿದೆ ನೋಡಿ, ಅದು ಎಲ್ಲವನ್ನ ಹೇಳಿಬಿಡುತ್ತೆ. ಸೊ ಇವತ್ತಿನ ರೀಡಿಂಗ್ ಅದೇ ನಿಮ್ಮ ಆರಾ ರೀಡಿಂಗ್. ಓಕೆ, ಸೊ ಈ ಆರಾ ರೀಡಿಂಗಲ್ಲಿ ನಾನು 3 ಕಾರ್ಡ್ಸ್ಗಳನ್ನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಔಟರ್ ಆರಾ ಅಂತ ಅಂದರೆ ಜನರು ನಿಮ್ಮನ್ನು ಹೇಗೆ ನೋಡ್ತಾ ಇದ್ದಾರೆ, ನಿಮ್ಮ ಎನರ್ಜಿ ಯಾವ ಥರ ಇರುತ್ತೆ ಅನ್ನೋದು. ಎರಡನೇ ಕಾರ್ಡಲ್ಲಿ ನಾನು ನೋಡ್ತೀನಿ ಏನು ಅಂತಂದರೆ, ನಿಮ್ಮ ಒಳಗಡೆ ಇನ್ನರ್ ಆರಾ. ಓಕೆ, ಸೊ ಇನ್ನರ್ ಆರಾ ಎನರ್ಜಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಫೈನಲ್ ಮೆಸೇಜ್, ನಿಮ್ಮ ಸೋಲ್ ಆರಾ ಎನರ್ಜಿ ಆ್ಯಂಡ್ ನಿಮ್ಮ ಹೈಯರ್ ಸೆಲ್ಫ್ ಏನು ಹೇಳಬೇಕು ಅಂತ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಆ್ಯಂಡ್ ಇದು ತುಂಬಾ ಬ್ಯೂಟಿಫುಲ್ ಟಾಪಿಕ್ ಅಂತ ನನಗನ್ಸುತ್ತೆ. ಓಕೆ, ಆ್ಯಂಡ್ ನನಗೆ ತುಂಬಾ ಕ್ಯೂರಿಯಾಸಿಟಿ ಆಗ್ತಾ ಇದೆ ಇವಾಗ. ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಿ. ಓಕೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ನಂಬಿ. ಓಕೆ, ಸೊ ನಿಮ್ಮ ಅಂತರಾತ್ಮ ಯಾವತ್ತೂ ನಿಮಗೆ ಸುಳ್ಳು ಹೇಳೋದಿಲ್ಲ. ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡಿ. ಸೊ ಯಾವ ಒಂದು ಇಮೇಜ್ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ ನೋಡಿ, ಅದೇ ನಿಮ್ಮ ಪೈಲ್ ಆಗಿರುತ್ತೆ. ಓಕೆ, ಸೊ ನಾನು ನಿಮಗೆ ಇವಾಗ 2 ಮಿನಿಟ್ಸ್ ಕೊಡ್ತಾ ಇದ್ದೀನಿ. ಓಕೆ, ಸೊ ನೀವು ನಿಮ್ಮ ಪೈಲನ್ನು ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ, ಇದು ಔಟರ್ ಅಂತಂದರೆ ಜನರು ಯಾವ ಥರ ನೋಡ್ತಾರೆ ನಿಮ್ಮ ಎನರ್ಜಿನ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗೆ ಸ್ಟ್ರಾಂಗ್ಲಿ ನಿಮ್ಮ ಆರಾ ಕಲರ್ ಬ್ಲೂ ಕಾಣ್ತಾ ಇದೆ. ಸ್ಟ್ರಾಂಗ್ಲಿ ಬ್ಲೂ ಈಸ್ ಆಲ್ ಅಬೌಟ್ ಕ್ಲಾರಿಟಿ ಬಗ್ಗೆ ಮಾತಾಡುತ್ತೆ, ಕಮ್ಯುನಿಕೇಷನ್ ಬಗ್ಗೆ ಮಾತಾಡುತ್ತೆ. ಬಟ್ ಸ್ಟ್ರಾಂಗ್ಲಿ ನನಗೆ ಆ ಥರ ಫೀಲ್ ಆಗ್ತಾ ಇದೆ ಎನರ್ಜಿ, ಲೈಕ್ ಬ್ಲೂ. ಸೊ ಥ್ಯಾಂಕ್ ಯು ಸೋ ಮಚ್. ಫೈನಲ್ ಮೆಸೇಜ್ ಆ್ಯಂಡ್ ಗೈಡೆನ್ಸ್ ಆರ್ ಹೀಲಿಂಗ್ ಏನು ಅಂತ ನೋಡೋಣ. Okay, so let's see outer aura energy. Wow, expansion. ಸೊ ಜನರು ನಿಮ್ಮ ಆರಾನ ಹೇಗೆ ನೋಡ್ತಾರೆ ಅಂತ ನಾನು ಹೇಳ್ದೆ ಅಲ್ವಾ ಆಲ್ರೆಡಿ. ನಾನು ನಿಮ್ಗೆ ಹೇಳಿದೆ ನಿಮ್ಮ ಆರಾ ನನಗೆ ತುಂಬ ಬ್ಲೂ ಕಾಣ್ತಾ ಇದೆ ಅಂತ. ಎಸ್, ಜನರು ನಿಮ್ಮ ಎನರ್ಜಿನ ಹೇಗೆ ನೋಡ್ತಾರೆ ಅಂತಂದರೆ, ಯಾವ ಥರ ಅವ್ರಿಗೆ ಫೀಲ್ ಆಗುತ್ತೆ ಅಂತಂದರೆ, ನಿಮ್ಮನ್ನು ಯಾವುದೋ ಒಂದು ಶಕ್ತಿ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ಆ್ಯಂಡ್ ನಿಮ್ಮ ಆರಾ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತಂದರೆ, ಪೈಲ್ ನಂಬರ್ 1. ಸೊ ನೀವು ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಹೇಗೆ ಅಂತಂದರೆ, ಲೈಕ್ ನಿಮ್ಮನ್ನು ಯಾವುದೋ ಒಂದು ಎನರ್ಜಿ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಬೇರೆ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಏನಾದರೂ ಥಾಟ್ ಏನಾದರೂ ಥಿಂಕ್ ಮಾಡಿದರು ಅಂತ ಇಟ್ಕೊಳ್ಳಿ, ಏನಾದರೂ ಹೇಳಿದರು ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಅನಿಸುತ್ತೆ, ಎಸ್, ಈ ವ್ಯಕ್ತಿ ಬಗ್ಗೆ ನಾನೇನಾದರೂ ಇವಾಗ ಕೆಟ್ಟದ್ದು ಮಾತಾಡಿದರೆ ನನಗೆ ಕೆಟ್ಟದಾಗತ್ತೆ ಅನ್ನೋ ಒಂದು ಎನರ್ಜಿ ಫೀಲ್ ಆಗುತ್ತೆ ಅವರಿಗೆ. ಓಕೆ,
ಆ್ಯಂಡ್ ಹೊರಗಡೆ ನೀವು ತುಂಬಾ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಪಾಯಿಲ್ ನಂಬರ್ 1, ದೇವರು ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಸ್ಪಿರಿಚುವಲ್ ಪರ್ಸನ್ ಕೂಡ ಆಗಿರಬಹುದು. ಓಕೆ, ಸ್ಪಿರಿಚುವಲ್ ಪರ್ಸನ್ ಕೂಡ ಆಗಿರಬಹುದು. ಲೈಕ್ ಮದರ್ ಅರ್ತ್ ಎನರ್ಜಿ ಇದೆ ಇಲ್ಲಿ, ಏಂಜಲ್ಸ್ ಎನರ್ಜಿ ಇದೆ, ಎವ್ರಿಬಡಿ. ಸೊ ಯಾರಾದರೂ ನಿಮಗೆ, ನಿಮ್ಮ ಸ್ಪಿರಿಚುವಲ್ ಟೀಮ್ ಸ್ಪೆಷಲಿ ಯಾರಾದರೂ ನಿಮ್ಗೆ ಏನಾದರೂ ಹಾರ್ಮ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವರನ್ನು ಏನು ಲೈಕ್ ಇವಾಗ ಗಾಳಿ ಬಂದಾಗ ಎಲೆಗಳೆಲ್ಲ ಹೇಗೆ ಲೈಕ್ ಹಾರಾಡುತ್ತೆ ನೋಡಿ, ಅದೇ ಥರ ನಿಮ್ಮನ್ನು ಆ ಥರ ಮಾಡ್ತಾರೆ. ನನಗಿಲ್ಲಿ ವಿಷನ್ ತೋರಿಸ್ತಾ ಇದ್ದರೆ ಹೇಗೆ ಗೊತ್ತಾ, ನೀವು ತಮಿಳ್ ಸಿನಿಮಾದಲ್ಲಿ ನೋಡಿರ್ಬೋದು, ಕನ್ನಡ ಸಿನಿಮಾದಲ್ಲಿ ನೋಡಿರಬಹುದು. ಈಗ ವಿಲ್ಲನಿಗೆ ಹೀರೋ ಹೊಡೆದಾಗ ಹೇಗೆ ಗಾಳಿಯಲ್ಲಿ ಆ ವಿಲ್ಲನ್ ಹೊಡ್ತಾನೆ ನೋಡಿ, ಅದೇ ಥರ ಆ ಒಂದು ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಎನರ್ಜಿ ಅಷ್ಟೊಂದು ಸ್ಟ್ರಾಂಗ್ ಇದೆ, ಯಾರಿಗೂ ನಿಮ್ಮನ್ನು ಅಲ್ಲಾಡಿಸೋಕ್ಕಾಗಲ್ಲ ಹೊರಗಡೆ, ಸ್ಪೆಷಲಿ ಹೊರಗಡೆ. ಅಷ್ಟು ಚೆನ್ನಾಗಿದೆ ನಿಮ್ಮ ಎನರ್ಜಿ, ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ಓಕೆ, ಆ್ಯಂಡ್ ಆದಷ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಆ್ಯಂಡ್ ಹೊರಗಡೆ ನೀವು ಕಾಲಿಟ್ರಿ ಅಂತ ಇಟ್ಕೊಳ್ಳಿ ಪಾಯಿಲ್ ನಂಬರ್ 1, ನೀವು ತಕ್ಷಣ ನಿಮ್ಮ ಆರಾ ಲಾಕ್ ಆಗುತ್ತೆ. ನೀವು ಹೇಳದೇ ಇರಲಿ, ನೀವು ಜಸ್ಟ್ ಮನೆಯಿಂದ ಹೊರಗೆ ಹೋಗೋ ಮುಂಚೆ ಬರೀ ನೀವು ದೇವ್ರನ್ನ ನೆನೆಸ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಅಮ್ಮ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ತಕ್ಷಣ ನಿಮ್ಮ ಆರಾ ಲಾಕ್ ಆಗುತ್ತೆ ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್, ನಥಿಂಗ್ ಟು ವರಿ. ಓಕೆ, ಬಿಕಾಸ್ ನಿಮ್ಮ ಹಿಂದೆ ಎಷ್ಟೊಂದು ಶಕ್ತಿ ಇದೆ ಅಂತಂದರೆ ಪಾಯಿಲ್ ನಂಬರ್ 1 ನಿಮಗೆ ಗೊತ್ತಿಲ್ಲ. ನಿಮ್ಮ ಔಟರ್ ಆರಾ ತುಂಬಾ ಸ್ಟ್ರಾಂಗ್ ಇದೆ. ನೀವೇನಾದರೂ ಮಾತಾಡ್ತೀರಾ ಅಂತಂದರೆ 4 ಜನ ಕೂತು ಕೇಳ್ತಾರೆ ಪಾಯಿಲ್ ನಂಬರ್ 1. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಯು ವೆರಿ ಪವರ್ಫುಲ್. ನಾನು ಹೇಳುವಂಥ ಅವಶ್ಯಕತೆನೇ ಇಲ್ಲ, ಕಾರ್ಡ್ ನೋಡಿ ನಿಮ್ಗೆ ಗೊತ್ತಾಗಿದೆ. ವೆರಿ ವೆರಿ ಪವರ್ಫುಲ್, ವೆರಿ ಪವರ್ಫುಲ್. ನಿಮ್ಮಲ್ಲಿ ಫೊರ್ಗಿವ್ನೆಸ್ ನೇಚರ್ ಇದೆ. ಓಕೆ, ಫೊರ್ಗಿವ್ನೆಸ್, ಜನರನ್ನು ಕ್ಷಮಿಸುವಂತಹ ಒಂದು ಶಕ್ತಿ ನಿಮ್ಮಲ್ಲಿದೆ. ಆ್ಯಂಡ್ ಜನರಿಗೆ ಏನು ಅನಿಸುತ್ತೆ ಗೊತ್ತಾ, ನಿಮ್ಮನ್ನು ನೋಡಿದ ತಕ್ಷಣ, ನಿಮ್ಮ ಆರಾ ನೋಡಿದ ತಕ್ಷಣ, ಇವ್ರಿಗೆ ಏನೇ ಮಾಡಿದರೂ ಏನೂ ಆಗೋದಿಲ್ವಲ್ಲ, ಯಾಕೆ ಇವರು ಈ ಥರ, ಯಾಕೆ ಇವರು ಈ ಥರ ಇದ್ದಾರೆ, ನಾವು ಯಾಕೆ ಈ ಥರ ಇಲ್ಲ, ಇವನು ಯಾಕೆ ಈ ಥರ ಇದ್ದಾನೆ, ಇವಳು ಯಾಕೆ ಈ ಥರ ಇದೆ, ನಾವು ಎಷ್ಟು ಇವಳಿಗೆ ಕಷ್ಟ ಕೊಟ್ಟರು, ಇವನಿಗೆ ಎಷ್ಟು ಕಷ್ಟ ಕೊಟ್ಟರು, ಇವನು ಎಷ್ಟು ಈ ಥರ ಹೇಗೆ ಪವರ್ಫುಲ್ ಇದ್ದಾನೆ, ಹೇಗೆ ಇವನು ಸ್ಟ್ರಾಂಗ್ ಇದ್ದಾನೆ ಅನ್ನೋದು. ಇದಕ್ಕೆ ಒಂದು ಕಾರಣ ಇದೆ ಪಾಯಿಲ್ ನಂಬರ್ 1. ಏನು ಗೊತ್ತಾ, ನಿಮ್ಮ ಆ್ಯಂಡ್ ದೇವರ ಒಂದು ಕನೆಕ್ಷನ್ ಹೇಗಿದೆ ನೋಡಿ, ಇಟ್ಸ್ ವೆರಿ ಪ್ಯೂರ್, ತುಂಬಾ ಶುದ್ಧವಾದಂತಹ ಕನೆಕ್ಷನ್, ತುಂಬಾ ಭಾವ ಇದೆ ಇಲ್ಲಿ. ಓಕೆ, ತುಂಬಾ ಭಾವ ಇದೆ. ಬೇರೆಯವರು ದೇವ್ರನ್ನ ಯಾಕೆ ನೆನೆಸ್ಕೊಳ್ತಾರೆ ಅಂತಂದರೆ, ನನಗದು ಕೊಡಪ್ಪ, ನನಗಿದು ಕೊಡಪ್ಪ ಅಂತ ಹೇಳಿಬಿಟ್ಟು. ಬಟ್ ನಿಮ್ಮ ಭಾವ ಆ ಥರ ಇಲ್ಲ. ನೀವು ತುಂಬಾ ಕನೆಕ್ಟೆಡ್ ಆಗಿದ್ದೀರಾ, ಯು ವೆರಿ ಡಿವೈನ್ಲಿ ಕನೆಕ್ಟೆಡ್. ಆ್ಯಂಡ್ ನಿಮಗೆ ದೇವರ ಮೇಲೆ ತುಂಬಾ ವಿಶ್ವಾಸ ಇದೆ. ನಿಮಗೆ ದೇವರಲ್ಲಿ ಕೆಲವೊಮ್ಮೆ ಕೋಪ ಬಂದರೂ ಕೂಡ ಒಂದು ಲೈಕ್ 1 ಸೆಕೆಂಡ್, ಅದಾದ ನಂತರ ನಿಮಗೆ ಲೈಕ್ ಇಲ್ಲ, ನಾನು ಈ ಥರ ಹೇಳಬಾರ್ದಿತ್ತು ದೇವರಿಗೆ, ವಾಪಸ್ ನೀವು ಕನೆಕ್ಟ್ ಆಗ್ತೀರಾ. ಆ್ಯಂಡ್ ದೇವರು ಭಾವನ ನೋಡುವಂಥದ್ದು. ನೀವು ದೇವ್ರಿಗೆ ಏನು ಅರ್ಪಣೆ ಮಾಡ್ತಾ ಇದ್ದೀರಾ, ನೀವು ದೇವ್ರಿಗೆ ಏನು ಕೊಡ್ತಾ ಇದ್ದೀರಾ, ಅದು ಇಂಪಾರ್ಟೆಂಟ್ ಅಲ್ಲ ಪಾಯಿಲ್ ನಂಬರ್ 1. ಓಕೆ, ಸೊ ನಾನಿಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ 1 ಗಂಟೆ ಕೂಡ ಮಾತಾಡ್ತಾನೆ ಇರಬಲ್ಲೆ ನಾನು, ಅಂಥ ಎನರ್ಜಿ ಇದು. ವೆರಿ ಎಕ್ಸ್ಪೆನ್ಸಿವ್ ಎನರ್ಜಿ, ವೆರಿ ವೆರಿ ಎಕ್ಸ್ಪೆನ್ಸಿವ್ ಎನರ್ಜಿ ಪಾಯಿಲ್ ನಂಬರ್ 1. ಸೊ ಈ ಎನರ್ಜಿನ ಪ್ರೊಟೆಕ್ಟ್ ಮಾಡಿ ಆದಷ್ಟು. ಓಕೆ, ಬ್ಯೂಟಿಫುಲ್ ಎನರ್ಜಿ. ವಾವ್, ಥ್ಯಾಂಕ್ ಯು ಸೋ ಮಚ್ ಪಾಯಿಲ್ ನಂಬರ್ 1. ಈ ಒಂದು ಆರಾನ ರೀಡ್ ನಾನು ಮಾಡ್ತಾ ಇದ್ದೀನಿ, ಐ ಆಮ್ ಫೀಲಿಂಗ್ ವೆರಿ ಬ್ಲೆಸ್ಡ್. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಇನ್ನರ್ ಆರಾ. ವಾವ್, ಪಾಯಿಲ್ ನಂಬರ್ 1, ಪಾಯಿಲ್ ನಂಬರ್ 1, ವಾವ್, ಬ್ಯೂಟಿಫುಲ್. ನಿಮ್ಮ ಇನ್ನರ್ ಆರಾ ಕೂಡ ಏನಿದೆ ನೋಡಿ, ತುಂಬಾ ಪವರ್ಫುಲ್ ಇದೆ, ತುಂಬಾ ಪವರ್ಫುಲ್ ಇದೆ. ಇನ್ನರ್ ಆರಾ ಏನಿದೆ ನೋಡಿ, ಗ್ರ್ಯಾಟಿಟ್ಯೂಡಿಂದ ತುಂಬಿ ಹೋಗಿದೆ, ಕೃತಜ್ಞತೆ ಭಾವ ತುಂಬ ಇದೆ ಇಲ್ಲಿ. ಯು ಆರ್ ಕನೆಕ್ಟೆಡ್, ವೆರಿ ಮಚ್ ಕನೆಕ್ಟೆಡ್. ಪ್ರೀತಿ, ಅದೇ ನಾನು ಹೇಳ್ದೆಲ್ಲ, ಫೊರ್ಗಿವ್ನೆಸ್, ಕ್ಷಮೆ ಏನಿದೆ ನೋಡಿ ಪಾಯಿಲ್ ನಂಬರ್ 1, ಇದು ಎಲ್ಲರಲ್ಲೂ ಬರೋದಿಲ್ಲ ಈ ಭಾವ. ಕೆಲವರು ಗ್ರಜ್ ಇಟ್ಕೊಳ್ತಾರೆ, ಕೆಲವರಿಗೆ ಜಲಸಿ ಭಾವ ಇದೆ, ಬಟ್ ನಿಮ್ಮಲ್ಲಿ ಆ ಭಾವ ಇಲ್ಲ. ಒಳಗಡೆ ನಿಮ್ಮ ಇನ್ನರ್ ಆರಾ ಇಷ್ಟೊಂದು ಪವಿತ್ರವಾಗಿದೆ ಅಂತಂದರೆ ನಾನು ಏನು ಅಂತ ಹೇಳಿ ಪಾಯಿಲ್ ನಂಬರ್ 1. ಬ್ಯೂಟಿಫುಲ್, ಬ್ಯೂಟಿಫುಲ್. ಕೃತಜ್ಞತೆ, ಪದೇ ಪದೇ ನೀವು ಎಷ್ಟು
ಕೃತಜ್ಞತೆನ ಅರ್ಪಣೆ ಮಾಡ್ತಾ ಇದ್ದೀರಾ ನೋಡಿ. ಪೈಲ್ ನಂಬರ್ 1. ನಿಮ್ಮ ಬಿಹೈಂಡ್ ಅಷ್ಟೇ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಓ ಮೈ ಗಾಡ್. ಆ್ಯಂಡ್ 2 ಕಾರ್ಡಲ್ಲಿ ನೀವು ನೋಡಿದರೆ ನೋಡಿ, 2 ಕಾರ್ಡಲ್ಲಿ ಕೂಡ ಲೈಕ್ ಗರ್ಭಿಣಿ ನೋಡ್ತಾ ಇದ್ದೀವಿ. ಗರ್ಭಿಣಿ ಲೈಕ್ ಇಟ್ಸ್ ನಾನು ಏನು ಅಂತ ಹೇಳಿ, ಇಟ್ಸ್ ಬ್ಲೆಸ್ಸಿಂಗ್ಸ್. ನೀವು ಎಷ್ಟೊಂದು ಬ್ಲೆಸ್ಸಿಂಗ್ಸನ್ನು ಲೈಕ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀರಿ ಅಂತಂದರೆ ಪೈಲ್ ನಂಬರ್ 1 ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ನೀವು ನಿಮ್ಮ ಇನ್ನರ್ ವರ್ಲ್ಡ್ ಜೊತೆ ತುಂಬಾ ಕನೆಕ್ಟ್ ಆಗಿದ್ದೀರಾ. ತುಂಬಾ ನಾನು ಏನು ಅಂತ ಹೇಳಿ ಪೈಲ್ ನಂಬರ್ 1 ನಾನು ಹೇಳ್ದಲ್ವ ನಿಮ್ಮ ಆರಾ ಬ್ಲೂ ಅಂತ. ಎಸ್, ದಿಸ್ ಈಸ್ ಸ್ಪಿರಿಚುವಲಿ ವೆರಿ ಕನೆಕ್ಟೆಡ್. ನೀವು ಔಟರ್ ವರ್ಲ್ಡಲ್ಲೂ ಕೂಡ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ, ಇನ್ನರ್ ವರ್ಲ್ಡಲ್ಲೂ ಕೂಡ ಸ್ಪಿರಿಚುವಲ್ ಕನೆಕ್ಟೆಡ್ ಆಗಿದ್ದೀರಾ. ಕೆಲವು ಜನರು ಏನು ಮಾಡ್ತಾರೆ ಅಂತಂದರೆ ಜನರಿಗೆ ತೋರಿಸೋದಕ್ಕೋಸ್ಕರ ಹೊರಗಡೆ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರ್ತಾರೆ, ದೇವರ ಹೆಸರು ಹೇಳುವಂಥದ್ದು, ಸೊ ಆ ಥರ. ಬಟ್ ಒಳಗಡೆ ಕೆಲವರು ಇರೋದಿಲ್ಲ. ಬಟ್ ನಿಮ್ಮ ಎನರ್ಜಿ ತುಂಬಾ ಪವರ್ಫುಲ್ ಇದೆ. ಯು ಆರ್ ಕನೆಕ್ಟೆಡ್, ವೆರಿ ಮಚ್ ಕನೆಕ್ಟೆಡ್, ವೆರಿ 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 ಮಚ್ ಕನೆಕ್ಟೆಡ್. ನಿಮ್ಮ ಇನ್ನರ್ ಆರಾ ಎನರ್ಜಿ ತುಂಬಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ, ನಿಮಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಇದೆ. ಆ್ಯಂಡ್ ನಿಮ್ಮ ಇನ್ನರ್ ಆರಾ ಏನಿದೆ ನೋಡಿ, ಇಟ್ಸ್ ವೆರಿ ಪವರ್ಫುಲ್. ಇಟ್ಸ್ ವೈಲೆಟ್, ಲೈಕ್ ಪರಮಾತ್ಮ ಜೊತೆ ತುಂಬಾ ಕನೆಕ್ಟೆಡ್ ಆಗಿದೆ. ಹೊರಗಡೆ ನೀವೆಷ್ಟು ಕನೆಕ್ಟೆಡ್ ಆಗಿದ್ದೀರಿ ನೋಡಿ, ಅದಕ್ಕಿಂತ ದುಪ್ಪಟ್ಟು ನೀವು ಒಳಗಡೆ ಕೂಡ ಕನೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಆರಾ ತುಂಬ ಸ್ಟ್ರಾಂಗ್ ಇದೆ. ಪೈಲ್ ನಂಬರ್ 1 ತುಂಬ ಸ್ಟ್ರಾಂಗ್ ಇದೆ. ನಾನು ಏನು ಅಂತ ಹೇಳಿ, ಲೈಕ್ ನನಗೆ ಇಲ್ಲಿ ಒಂದು ವ್ಯಕ್ತಿನ ತೋರಿಸ್ತಾ ಇದ್ದಾರೆ. ಇಟ್ಸ್ ಲೈಕ್ ದಿಸ್ ಈಸ್ ಇನಫ್. ನೀವು ಎಷ್ಟು ನನಗೆ ಕೊಟ್ಟಿದ್ದೀರ ದೇವರೇ, ನಾನು ಇದರಲ್ಲಿ ತುಂಬಾ ಸಂತೋಷವಾಗಿದ್ದೀನಿ ಅಂತಹ ಎನರ್ಜಿ ಇದು. ಓ ಮೈ ಗಾಡ್, ತುಂಬಾ ನಾನು ಓವರ್ವೆಲ್ಮ್ ಆಗ್ತಾ ಇದ್ದೀನಿ ಇಲ್ಲಿ. ಪೈಲ್ ನಂಬರ್ 1 ತುಂಬಾ ಓವರ್ವೆಲ್ಮ್ ಆಗ್ತಾ ಇದ್ದೀನಿ. ಇಟ್ಸ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಸೊ ದೇವರು ನಿಮ್ಮ ಜೊತೆ, ನಿಮ್ಮ ಇನ್ನರ್ ಆರಾ ಏನಿದೆ ನೋಡಿ, ನಿಮ್ಮ ಜೊತೆ ಈ ಥರ ಕನೆಕ್ಟೆಡ್ ಆಗಿದೆ. ಆ್ಯಸ್ ಅ ಫ್ರೆಂಡ್ ಥರ, ಗೆಳೆತನ, ಗೆಳೆಯ, ಗೆಳತಿ, ಸ್ನೇಹಿತ. ಸೊ ಆ ಥರ ಕನೆಕ್ಟೆಡ್ ಆಗಿದೆ ನಿಮ್ಮ ಲೈಕ್ ಇನ್ನರ್ ಆರಾ. ಫೈನಲಿ ಪೈಲ್ ನಂಬರ್ 1 ನೀವು ರೆಕಗ್ನೈಸ್ ಮಾಡಿದ್ರಿ ನಿಮ್ಮ ಎನರ್ಜಿನ. ಆ್ಯಂಡ್ ನನಗೆ ಇಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂತಂದರೆ, ಈ ಹಿಂದೆ ನಿಮಗೆ ತುಂಬ ಟಾಕ್ಸಿಕ್ ಜನರು ನಿಮ್ಮ ಜೊತೆದಿದ್ದಿರಬಹುದು, ಬಟ್ ಅದರಿಂದ ನೀವು ತುಂಬಾ ಮೂವ್ ಫಾರ್ವರ್ಡ್ ಆಗಿದ್ದೀರಾ. ಸೊ ಲೆಟ್ಸ್ ಸಿ ನಿಮ್ಮ ಸೋಲ್ ಏನನ್ನ ಕೇಳ್ತಾ ಇದೆ ನಿಮ್ಮಲ್ಲಿ. ಆ್ಯಂಡ್ ಲೆಟ್ಸ್ ಸಿ ಕ್ರಿಯೇಷನ್. ಓ ಮೈ ಗಾಡ್, ಪೈಲ್ ನಂಬರ್ 1 ನಿಮ್ಮ ಇನ್ನರ್ ಸೋಲ್ ನಿಮ್ಮ ಜೊತೆ ಕ್ರಿಯೇಷನ್ನ ಕೇಳ್ತಾ ಇದೆ, ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1 ನಿಜವಾಗ್ಲೂ ಹೇಳ್ತೀನಿ, ನಾನು ಈ ಥರ ಯಾವತ್ತೂ ರೀಡ್ ಮಾಡಿಲ್ಲ ಅಂತ ನನಗನ್ಸುತ್ತೆ. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ಪವರ್ಫುಲ್ ಮೆಸೇಜ್, ವೆರಿ ವೆರಿ ಪವರ್ಫುಲ್. ನೀವು ಏನು ಬೇಕಾದರೂ ಹೇಳಿ ಮ್ಯಾಮ್, ನೀವು ಹೇಳಿದ್ದನ್ನೇ ಹೇಳ್ತಾ ಇದ್ದೀರಾ, ನೀವು ಏನು ಬೇಕಾದರೂ ಹೇಳಿ, ಬಟ್ ನಾನು ಇದನ್ನೇ ಹೇಳ್ತಾ ಇರ್ತೀನಿ. ಬಿಕಾಸ್ ನನಗೆ ಇಲ್ಲಿ ಮೆಸೇಜ್ ಅದೇ ಸಿಗ್ತಾ ಇದೆ. ಇಲ್ಲಿ ನಿಮ್ಮ ಕೈಯಲ್ಲಿ ತುಂಬಾ ಜಾದೂ ಇದೆ, ಮ್ಯಾಜಿಕ್ ಇನ್ ಯೋರ್ ಹ್ಯಾಂಡ್. ಪೈಲ್ ನಂಬರ್ 1 ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡ್ತೀರಾ, ಗೋ ಫಾರ್ ಇಟ್. ಕ್ರಿಸ್ಟಲ್ಸ್ ಜೊತೆ ನೀವು ಕೆಲಸ ಮಾಡ್ತೀರಾ ಅಂತಂದರೆ ತುಂಬಾ ಒಳ್ಳೆಯದು. ಆ್ಯಂಡ್ ನಿಮ್ಮ ಸೋಲ್ ನಿಮ್ಗೇನು ಹೇಳುತ್ತೆ ಅಂತಂದರೆ, ಸೆಲ್ಫ್ ಡೌಟ್ ಮಾಡೋದನ್ನು ಬಿಡೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ನಿಮ್ಮ ಸೋಲ್ ನಿಮ್ಗೇನು ಹೇಳ್ತಾ ಇದೆ ಅಂತಂದರೆ, ಯು ಆರ್ ಆನ್ ಅ ರೈಟ್ ಪಾತ್. ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ನಿಮಗೆ ನಿಮ್ಮ ಮೇಲೆ ಡೌಟ್ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ಬೇಡಿ. ಭಯದಿಂದ ಲೈಕ್ ಭಯನ ಮುನ್ನುಗ್ಗೋದಕ್ಕೆ ಹೇಳ್ತಾ ಇದ್ರೆ, ಭಯದಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ರೆ, ಭಯ ನಿಮ್ಮನ್ನು ಸ್ಟಾಪ್ ಮಾಡೋದು ಬೇಡ ಅಂತ ಇಲ್ಲಿ ನಿಮ್ಮ ಹೈಯರ್ ಸೆಲ್ಫ್ ಹೇಳ್ತಾ ಇದೆ, ನಿಮ್ಮ ಸೋಲ್ ಹೇಳ್ತಾ ಇದೆ. ಸೊ ನೀವು ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು ಪೈಲ್ ನಂಬರ್ 1. ನೀವು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಂದಿಲ್ಲ. ಓಕೆ, ನೀವು ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀರಾ. ಆ್ಯಂಡ್ ಫುಲ್ ಮೂನ್ ರಿಚುವಲ್ಸ್ ಮಾಡ್ತೀರಾ ಅಂತಂದರೆ ತುಂಬಾ ಒಳ್ಳೆಯದು ನಿಮಗೆ. ಮೂನ್ ರಿಚುವಲ್ಸ್ ಲೈಕ್ ನ್ಯೂ ಮೂನ್ ಇರ್ಬೋದು, ಫುಲ್ ಮೂನ್ ಇರ್ಬೋದು, ಅದರ ರಿಚುವಲ್ಸ್ನ ನೀವು ಮಾಡ್ತೀರಾ ಅಂತಂದರೆ ಇಟ್ಸ್ ಅ ಬೆಸ್ಟ್ ಫಾರ್ ಯು, ವೆರಿ ವೆರಿ ಬೆಸ್ಟ್ ಫಾರ್ ಯು.
ಸೊ ಕ್ರಿಯೇಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ. ಕ್ರಿಯೇಟ್ ಸಮಥಿಂಗ್ ಪೈಲ್ ನಂಬರ್ 1. ಓಕೆ, ಸೊ ನಿಮ್ಮಲ್ಲಿ ಹೀಲಿಂಗ್ ಎನರ್ಜಿ ಇದೆ. ನೀವು ಬೇರೆಯವ್ರನ್ನ ಹೀಲ್ ಮಾಡ್ಬೋದು. ಓಕೆ, ಸೊ ನೀವು ಬರೇ ನಾಟ್ ಓನ್ಲಿ ನೀವು ಬರೀ ಜನರನ್ನು ಹೀಲ್ ಮಾಡೋದಲ್ಲ, ಯು ಕ್ಯಾನ್ ಹೀಲ್ ಗಿಡ ಮರಗಳನ್ನು ಹೀಲ್ ಮಾಡ್ಬೋದು, ಪ್ರಾಣಿ ಪಕ್ಷಿಗಳನ್ನು ಹೀಲ್ ಮಾಡ್ಬೋದು. ಅಂತಹ ಒಂದು ಹೀಲಿಂಗ್ ಪ್ರಾಪರ್ಟಿ ನಿಮ್ಮಲ್ಲಿದೆ. ಬಿಕಾಸ್ ಈ ಒಂದು ಗ್ರ್ಯಾಟಿಟ್ಯೂಡ್ ನಿಮ್ಮ ಇನ್ನರ್ ಆರ್ ಅಷ್ಟೊಂದು ಸ್ಟ್ರಾಂಗ್ ಇದೆ. ಸೊ ಹಾಗಾಗಿ ಪೈಲ್ ನಂಬರ್ 1, ಸೊ ನೀವು ಏನು ಅನ್ಬೇಕಾದ್ರೂ ಹೀಲ್ ಮಾಡಬಹುದು. ಶಾಮನಿಕ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಪೈಲ್ ನಂಬರ್ 1. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ನಿಮ್ಮ ಕ್ರೌನ್ ಚಕ್ರ ಏನಿದೆ ನೋಡಿ, ತುಂಬಾ ಆ್ಯಕ್ಟಿವ್ ಇದೆ ಪೈಲ್ ನಂಬರ್ 1. ಕ್ರೌನ್ ಚಕ್ರ ಸ್ಪೆಷಲಿ. ವಾವ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಎಸ್, ಆದಷ್ಟು ಎನರ್ಜಿನ ಕೂಡ ಗ್ರೌಂಡ್ ಮಾಡ್ಕೊಳ್ತಾ ಇರಿ. ಓಕೆ, ಎಸ್, ಯು ಆರ್ ಪ್ರೊಟೆಕ್ಟೆಡ್, ಬಟ್ ಸ್ಟಿಲ್ ನಿಮ್ಮ ಎನರ್ಜಿನ ಗ್ರೌಂಡ್ ಮಾಡ್ತಾ ಇದ್ರಿ. ಆ್ಯಂಡ್ ಆದಷ್ಟು ಪಾಸಿಟಿವ್ ಆಗಿರಿ. ಆ್ಯಂಡ್ ಈ ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್. ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ಅರ್ಪಣೆ ಮಾಡ್ತಾ ಇದ್ದೀರಿ ಅಂತಂದರೆ ಪೈಲ್ ನಂಬರ್ 1, ನೀವು ಬ್ಲೆಸ್ಸಿಂಗ್ಸನ್ನು ಸ್ಟೋರ್ ಮಾಡ್ತಾ ಇದ್ದೀರಾ. ಇಟ್ಸ್ ನಾಟ್ ಓನ್ಲಿ ನಿಮಗೆ, ಇದು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ. ಓಕೆ, ಸೊ ಲೆಟ್ ಸಿ ನಿಮಗೆ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಲೇಝಿನೆಸ್. ಓಕೆ, ಸೊ ಆದಷ್ಟು ಲೇಝಿ ಎನರ್ಜಿಯಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ರೆ ಪೈಲ್ ನಂಬರ್ 1. ಆ್ಯಂಡ್ ನಥಿಂಗ್ ಎಲ್ಸ್, ನಿಮ್ಮಲ್ಲಿ ನಿಮ್ಮ ಆರಾ ತುಂಬಾ ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ ಆರಾ. ಓಕೆ, ಸೊ ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಹಾರ್ಮ್ ಪಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ. ಬಿಕಾಸ್ ಯು ಆರ್, ನಿಮ್ಮನ್ನು ಯಾವ ಥರ ಹೇಗೆ ಸ್ಟ್ರಾಂಗ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದರೆ ನಾನು ಏನು ಅಂತ ಹೇಳಿ. ಓಕೆ, ಸೊ ನಿಮಗೆ ಅನುಭವ ಹೆಚ್ಚಾಗಿ ಏರ್ ಎಲಿಮೆಂಟಿಂದ ಸಿಗಬಹುದು. ಲೈಕ್ ಏನಾದರೂ ಒಂದು ಒಳ್ಳೆ ಶಕ್ತಿ ಪ್ರೆಸೆನ್ಸ್ ಇದೆ, ಅದನ್ನು ಹೇಗೆ ನೀವು ಅನುಭವ ಮಾಡಬಹುದು ಅಂತಂದರೆ ಏರಿಂದ. ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ, ಬಟ್ ಏನೋ ಗಾಳಿ ನಿಮ್ಮ ಮುಖದ ಮುಂದೆ ಬರ್ತಾ ಇದೆ, ಇಲ್ಲ ನಿಮ್ಮ ಕೂದಲು ಹಾಡ್ತಾ ಇದೆ, ಇಲ್ಲಾಂದರೆ ನೀವು ಅದನ್ನ ಫೀಲ್ ಮಾಡ್ಬೋದು. ಓಕೆ, ಸೊ ಎಸ್, ಲೇಝಿ ಎನರ್ಜಿಯಿಂದ ಹೊರಗೆ ಬನ್ನಿ ಆದಷ್ಟು. ಇದು ನಿಮಗೆ ಗೈಡೆನ್ಸ್. ದ್ಯಾಟ್ಸ್ ಇಟ್ ಪೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಯುವರ್ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಹೈಪ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ ಕೂಡ ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬಾಯ್, ಟೇಕ್ ಕೇರ್. ಹೆಲೋ ಪೈಲ್ ನಂಬರ್ 2. ಸೊ ಲೆಟ್ ಸಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಪೈಲ್ ನಂಬರ್ 2 ನನಗೆ ಇಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂತಂದರೆ, ನಿಮ್ಮದು ಕೆಲವರ ಎನರ್ಜಿ ಪಿಂಕ್ ಆಗಿರ್ಬೋದು, ಇಲ್ಲಾಂದರೆ ಗ್ರೀನ್, ಆ ಥರ ಎನರ್ಜಿ ಕಾಣ್ತಾ ಇದೆ ನನಗಿಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 2. ಓಕೆ, ಓಕೆ, ಐ ಆಮ್ ಸಾರಿ. ಸೊ ಎಸ್, ಇದು ನಿಮ್ಮ ಔಟರ್ ಆರಾ ಎನರ್ಜಿ ಅಂತಂದರೆ ಜನರು ನಿಮ್ಮನ್ನು ಯಾವ ಥರ, ನಿಮ್ಮ ಎನರ್ಜಿನ ಯಾವ ಥರ ನೋಡ್ತಾರೆ ಅನ್ನೋದು. ಸೊ ಲೆಟ್ ಸಿ. ಸೊ ಇದು ನಿಮ್ಮ ಇನ್ನರ್ ಆರಾ ಎನರ್ಜಿ.
ಸೊ ಇದು ನಿಮ್ಮ ಸೋಲ್, ಲೈಕ್ ಸೋಲ್ ಆರಾ ಎನರ್ಜಿ. ಆ್ಯಂಡ್ ಇಲ್ಲಿ ಗೈಡೆನ್ಸ್ ನೋಡೋಣ. ಓಕೆ, ನಿಮ್ಮ ಹೈಯರ್ ಸೆಲ್ಫ್ ಗೈಡೆನ್ಸ್ ಇರ್ಬೋದು, ಹೀಲಿಂಗ್ ಇರ್ಬೋದು, ಏನು ಅಂತ ನೋಡೋಣ. ಓಕೆ, ಸೊ ಲೆಟ್ಸ್ ಸಿ ಔಟರ್ ಆರಾ ಹೇಗಿದೆ ಅನ್ನೋದನ್ನು ನೋಡೋಣ. ಅಂತಂದರೆ ಜನರು ನಿಮ್ಮ ಎನರ್ಜಿನ, ನಿಮ್ಮ ಆರಾನ ಹೇಗೆ ನೋಡ್ತಾರೆ ಅನ್ನೋದು. ರಿಲೀಸ್. ಸೊ ಜನರು ನಿಮ್ಮ ಎನರ್ಜಿನ ಇಲ್ಲಿ ಹೇಗೆ ನೋಡ್ತಾ ಇದ್ದಾರೆ ಅಂತಂದರೆ, ಲೈಕ್ ನಿಮ್ಮ ಔಟ್ಸೈಡ್ ಆರಾ ಹೇಗಿದೆ ಅಂತಂದರೆ, ಜನರು ಯಾವ ಥರ ನೋಡ್ತಾ ಇದ್ದಾರೆ ಅಂತಂದರೆ, ಲೈಕ್ ನೀವು ತುಂಬ ಪೇನಿಂದ ಹೊರಗೆ ಬಂದಿರುವಂತಹ ವ್ಯಕ್ತಿ ಅಂತ ಅನಿಸುತ್ತೆ ಅವರಿಗೆ ನಿಮ್ಮನ್ನು ನೋಡಿದ ತಕ್ಷಣ. ಆ್ಯಂಡ್ ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ, ನೀವು ತುಂಬಾ ಚಾಲೆಂಜಸ್ಗಳನ್ನು ಫೇಸ್ ಮಾಡಿ ಬಂದಿರುವಂತಹ ಪರ್ಸನ್ ಅಂತ ಅನಿಸುತ್ತೆ ನಿಮ್ಮ ಆರಾನ ನೋಡಿದ ತಕ್ಷಣ. ಓಕೆ, ಇನ್ನೊಂದು ಏನು ಅನಿಸುತ್ತೆ ಅಂತಂದರೆ, ಲೈಕ್ ಎಮೋಷ್ನಲಿ ಏನೋ ಬರ್ಡನ್ನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ, ಬಟ್ ಅದನ್ನು ನೀವು ತೋರಿಸ್ತಾ ಇಲ್ಲ. ಅಂತಂದರೆ ನೀವು ತುಂಬ ಸ್ಟ್ರಾಂಗ್ ಅಂತ ತೋರಿಸ್ತಾ ಇದ್ದೀರಾ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಫೈಲ್ ನಂಬರ್ 2. ಓಕೆ, ಸೊ ರೈಟ್ ನಾವು ನೀವು ಮಧ್ಯದಲ್ಲಿದ್ದೀರಾ. ಓಕೆ, ಪೇಯ್ನೂ ಅಲ್ಲ, ಟ್ರಾನ್ಸ್ಫಾರ್ಮೇಷನೂ ಅಲ್ಲ, ಅದರ ಮಧ್ಯದಲ್ಲಿದ್ದೀರಾ. ಅಂತಂದರೆ ಕ್ಲೋಜರ್ ಏನಿದೆ ನೋಡಿ, ಅದು ಅಗತ್ಯ ಇದೆ. ಓಕೆ, ಸೊ ಕೆಲವರು ನಿಮ್ಮನ್ನು ಆ ಥರ ನೋಡ್ತಾರೆ. ಲೈಕ್ ಏನು ಅಂತಂದರೆ, ಈ ಪರ್ಸನ್ ತುಂಬ ಬ್ಯಾಟಲ್ನ ಫೇಸ್ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ ಅನ್ನೋದು. ಓಕೆ, ಇದರ ಅರ್ಥ ನಿಮ್ಮ ಎನರ್ಜಿ ಏನು ಬ್ಯಾಡ್ ಇದೆ ಅಂತ ಏನೂ ಅಲ್ಲ. ಯುವರ್ ಆರಾ ಈಸ್ ನಾಟ್ ಗುಡ್, ನಾಟ್ ಲೈಕ್ ದ್ಯಾಟ್. ಬಟ್ ಜನರು ನೋಡಿದ ತಕ್ಷಣ ನಿಮ್ಮನ್ನು ಆ ಥರ, ನಿಮ್ಮ ಎನರ್ಜಿನ ಆ ಥರ ಫೀಲ್ ಮಾಡ್ತಾರೆ. ಏನು ಅಂತಂದರೆ, ಎಮೋಷ್ನಲಿ ಬರ್ಡನ್ ಇದೆ ಅಂತ ಅನಿಸುತ್ತೆ. ಆ್ಯಂಡ್ ಇವ್ರಿಗೇನು ಅನಿಸುತ್ತೆ ಅಂತಂದರೆ, ಈ ವ್ಯಕ್ತಿಗೆ ಸ್ಯಾಡ್ನೆಸ್ ಇದೆ, ಬಟ್ ಅದನ್ನು ವ್ಯಕ್ತಪಡಿಸೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಓಕೆ, ಇನ್ನು ಕೆಲವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ನೀವು ರಿಲೀಸ್ ಆಗೋದಕ್ಕೆ ರೆಡಿ ಇದ್ದೀರಾ ಅನ್ನೋದು. ಏನೋ ಒಂದು ಎಮೋಷ್ನಲ್ ಹೆವಿನೆಸ್ ಇದೆ, ಅದನ್ನ ರಿಲೀಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಈ ಪರ್ಸನ್ ಅಂತ ಅನಿಸುತ್ತೆ. ನಿಮ್ಮ ಆರಾ ನೋಡಿದ ತಕ್ಷಣ ಏನು ಅನಿಸುತ್ತೆ ಅಂತಂದರೆ, ಲೈಕ್ ಏನು, ನನಗೇನು ಅಂತ ಹೇಳಿ, ಲೈಕ್ ನೀವು ತುಂಬ ಏನೋ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ ಅಲ್ಲ, ನೀವು ವೀಕ್ ಅಂತಲ್ಲ. ಜನರು ನೋಡಿದ ತಕ್ಷಣ ಅನಿಸುತ್ತೆ ಆ ಥರ, ಈ ಪರ್ಸನ್ ಸ್ಟ್ರಾಂಗ್ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ ಒಳಗಡೆ ತುಂಬ ಇದೆ, ಎಲ್ಲರ ಜೊತೆನೂ ಶೇರ್ ಮಾಡೋದಿಲ್ಲ. ಓಕೆ, ಸೊ ಈ ವ್ಯಕ್ತಿನ ನೀವು ನೋಡಿದರೆ ನೋಡಿ, ರೈಟ್. ಆ್ಯಂಡ್ ನಿಮ್ಮನ್ನು ನೋಡಿದ ತಕ್ಷಣ ಏನು ಅನಿಸುತ್ತೆ ಅಂತಂದರೆ, ಗಿಲ್ಟ್ ಇರಬಹುದು, ಆ್ಯಂಡ್ ಲೈಕ್ ಪೇಯ್ನ್ ಇರಬಹುದು, ಇಲ್ಲಾಂದರೆ ಯಾರನ್ನಾದರೂ ಅಂದರೆ ಯಾರನ್ನಾದರೂ ಇವರು ಕಳೆದುಕೊಂಡಿರಬಹುದು ಇವರ ಲೈಫಲ್ಲಿ ಅನ್ನೋದು. ಸೊ ಅಂತಹ ಒಂದು ಪೇಯ್ನನ್ನು ನಿಮ್ಮ ಆರಾ ಇರ್ಬೋದು, ನಿಮ್ಮ ಎನರ್ಜಿ ಇರ್ಬೋದು, ಅದು ಹೇಳುತ್ತೆ ಜನರಿಗೆ. ಓಕೆ, ಅಂತಂದರೆ ಕಷ್ಟಗಳನ್ನು ಎದುರಿಸಿ ಮುಂದೆ ಬಂದಿರುವಂತಹ ಒಂದು ಎನರ್ಜಿನ ಫೀಲ್ ಮಾಡ್ತಾರೆ. ಓಕೆ, ಸೊ ಲೆಟ್ಸ್ ಸಿ ನೋಡೋಣ ನಿಮ್ಮ ಇನ್ನರ್ ಆರಾ, ಒಳಗಡೆ ಇರುವಂಥ ಆರಾ. ಬ್ಯಾಲೆನ್ಸ್. ನಿಮ್ಮ ಒಳಗಡೆ ಆರಾ ಏನಿದೆ ನೋಡಿ, ಅದು ಬ್ಯಾಲೆನ್ಸ್ಡ್ ಇದೆ. ಹೊರಗಡೆ ಈ ಥರ ಕಾಣ್ತಾ ಇದೆ ಹೊರತು ಒಳಗಡೆ ತುಂಬ ಬ್ಯಾಲೆನ್ಸ್ ಇದೆ. ಓಕೆ, ಒಳಗಡೆ ಆರಾ ಏನಿದೆ ನೋಡಿ, ಅದು ಬ್ಯಾಲೆನ್ಸ್ಡ್ ಇದೆ. ನಥಿಂಗ್ ಟು ವರಿ. ಒಳಗಡೆ ಅಂತಂದರೆ ನೀವು ಲೈಕ್ ಎರಡನ್ನು ಕೂಡ ಬ್ಯಾಲೆನ್ಸ್, ನಿಮ್ಮ ಒಳಗಿನ ಇನ್ಸೈಡ್ ಆರಾ ಏನಿದೆ ನೋಡಿ, ಅದು ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದೆ ಕೂಡ. ಓಕೆ, ಸೊ ಅಂತಂದರೆ ನಿಮಗೆ, ನೀವು ಎಂಥ ಪರ್ಸನ್ ಅಂತಂದರೆ, ನಿಮಗೆ ಅನ್ಯಾಯ ನೋಡೋದಕ್ಕಾಗಲ್ಲ. ಓಕೆ, ಜನರಿಗೆ ಯಾರಿಗಾದ್ರೂ ಅನ್ಯಾಯ ಆಗಿದೆ ಅಂತಂದರೆ ಅದನ್ನು ನೋಡೋಕ್ಕಾಗಲ್ಲ, ಅಂಥ ಪರ್ಸನ್ ನೀವು. ಸೊ ಹಾಗಾಗಿ ನಿಮ್ಮ ಇನ್ಸೈಡ್ ಆರಾ ಏನಿದೆ ನೋಡಿ, ಅದು ತುಂಬ ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು. ಓಕೆ, ಅಂತಂದರೆ ಒಬ್ಬರಿಗೆ ಒಂದು ಎನರ್ಜಿನ ಕೊಡ್ತಾ ಇದ್ದೀರಾ ಅಂತಂದರೆ ಆ ಕಡೆಯಿಂದ ನೀವು ಕೂಡ ರಿಸೀವ್ ಮಾಡಬೇಕು. ಆವಾಗಲೇ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಅಂತಂದರೆ ಏನು ಗೊತ್ತಾ, ನಿಮಗೆ ನಿಮ್ಮ ಜೀವನದಲ್ಲಿ ನೋಡಿ ಸಾಕಾಗೋಗಿದೆ. ನಿಮ್ಮನ್ನು ನೋಡಿಬಿಟ್ಟು ಹೊಟ್ಟೆ ಕಿಚ್ಚು ಪಡುವವರು, ನಿಮ್ಮನ್ನು ನೋಡಿಬಿಟ್ಟು ಸೋಲಿಸುವವರು, ನಿಮ್ಮನ್ನು ನೋಡಿಬಿಟ್ಟು ಹಾಗೆ ಹೀಗೆ ಅನ್ನೋರು, ಇದನ್ನೆಲ್ಲ ನೀವು ನೋಡಿ
ನಿಮ್ಮ ಎನರ್ಜಿ ಏನಿದೆ ನೋಡಿ, ನಿಮ್ಮ ಆರಾ ಏನಿದೆ ನೋಡಿ, ಆಲ್ರೆಡಿ ಸ್ಟ್ರಾಂಗ್ ಆಗಿದೆ. ನಿಮಗೆ ಹೇಗೆ ಅಂತಂದರೆ, ನಿಮಗೆ ಜನರು ಏನು ಹೇಳ್ತಾರೆ ನೋಡಿ, ಅದು ನಿಮಗೆ ಲೈಕ್ ನೀವು ಅದರ ಬಗ್ಗೆ ವರಿಯೇ ಮಾಡೋದಿಲ್ಲ. ಓಕೆ, ಜನರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ನೋಡಿ, ಅದರ ಬಗ್ಗೆ ವರಿಯೇ ಮಾಡೋದಿಲ್ಲ. ನೀವು ಯಾರು ನಿಮಗೆ ಚೆನ್ನಾಗುತ್ತಿದೆ, ನೀವು ಹೇಗಿರಬೇಕು ಅನ್ನೋದು ನಿಮಗೆ ಚೆನ್ನಾಗುತ್ತಿದೆ. ಸೊ ಹಾಗಾಗಿ ನಿಮ್ಮ ಇನ್ನರ್ ಆರಾ ತುಂಬ ಸ್ಟ್ರಾಂಗ್ ಇದೆ. ಓಕೆ, ನಿಮ್ಮ ಇನ್ನರ್ ಆರಾ ಸ್ಟ್ರಾಂಗ್ ಇದೆ. ಬಟ್ ಔಟ್ಸೈಡಲ್ಲಿ ಈ ಥರ ಕಾಣಬಹುದು, ಲೈಕ್ ಹೆವಿನೆಸ್ ಆ ಥರ ಕಾಣ್ಬೋದು. ಬಟ್ ಇನ್ನರ್ ಆರಾ ಬ್ಯಾಲೆನ್ಸ್ಡಲ್ಲಿದೆ. ಅಂದರೆ ಪೈಲ್ ನಂಬರ್ 2, ನೀವು ಎಮೋಷ್ನಲಿ ತುಂಬಾ ಬ್ಯಾಲೆನ್ಸ್ಡ್ ಇದ್ದೀರಾ. ನೀವು ನಿಮ್ಮ ಲೈಕ್ ಔಟರ್ ಎನರ್ಜಿ ಏನಿದೆ ನೋಡಿ, ಅದು ತುಂಬಾ ಸ್ಟ್ರಾಂಗ್ ಇದೆ. ಹೊರಗಡೆ ತುಂಬ ಹೆವಿನೆಸ್ ಕಾಣಿದ್ರೂ ಕೂಡ ನಿಮ್ಮ ಒಳಗಡೆ ಆರಾ ಏನಿದೆ ನೋಡಿ, ಅದು ತುಂಬ ಸ್ಟ್ರಾಂಗ್ ಇದೆ. ಲೈಕ್ ಯಾರು ಹೇಗೆ ಟ್ರಿಗರ್ ಮಾಡಿದರೂ ಕೂಡ ಅದು ನಿಮಗೆ ಟ್ರಿಗರ್ ಆಗಲ್ಲ. ಬಿಕಾಸ್ ಯು ಆಲ್ರೆಡಿ ಪ್ರಿಪೇರ್ಡ್, ನೀವು ಆಲ್ರೆಡಿ ಪಾಸ್ಟಲ್ಲಿ ಕಲ್ತಿದ್ದೀರಾ. ಸೊ ಹಾಗಾಗಿ ನಿಮ್ಮನ್ನು ಯಾರು ಎಷ್ಟು ಬ್ರೇಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನೀವು ಒಳಗಡೆಯಿಂದ ಬ್ರೇಕ್ ಆಗೋದಿಲ್ಲ. ಹೊರಗಡೆ ಹೆವಿನೆಸ್, ನಿಮ್ಮ ಎನರ್ಜಿ ಹೆವಿನೆಸ್ ತೋರಿಸಿದ್ರೂ ಕೂಡ ಒಳಗಡೆ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಯಾರೂ ಕೂಡ ಏನೂ ಮಾಡೋಕ್ಕಾಗಲ್ಲ ನಿಮ್ಮನ್ನು, ಅಷ್ಟು ಸ್ಟ್ರಾಂಗ್ ಇದೆ. ತುಂಬ ಬ್ಯಾಲೆನ್ಸ್ಡ್ ಎನರ್ಜಿ ಇದೆ. ತುಂಬ ರೇರ್ ಆಗಿರೋದು ಪೈಲ್ ನಂಬರ್ 2 ಹೀಗೆ, ತುಂಬ ರೇರ್. ಈ ಥರ ಯಾರ್ದು ಕೂಡ ಇರೋದಿಲ್ಲ. ಬಿಕಾಸ್ ಎಮೋಷ್ನಲಿ ಜನರು ಬೇಗ ಟ್ರಿಗರ್ ಆಗ್ತಾರೆ. ಬಟ್ ನೀವು ಎಮೋಷ್ನಲಿ ಅಷ್ಟು ಬೇಗ ಟ್ರಿಗರ್ ಆಗೋದಿಲ್ಲ. ಬಿಕಾಸ್ ನೀವು ತುಂಬ ಪಾಸ್ಟಲ್ಲಿ ತುಂಬ ಅನುಭವಿಸಿದ್ದೀರಾ ಆ್ಯಂಡ್ ಡಿಫಿಕಲ್ಟ್ ಸಿಚುವೇಶನ್ಸ್ನ ನೋಡಿದ್ದೀರಾ. ಆ್ಯಂಡ್ ಜನರು ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡಿದ್ರು ಅನ್ನೋದನ್ನು ನೀವು ನೋಡಿದ್ದೀರಾ, ಅದರಿಂದ ಕಲ್ತಿದ್ದೀರಾ. ಸೊ ಹಾಗಾಗಿ ನೀವು ಒಳಗಡೆ ಏನಿದೆ ನೋಡಿ, ನಿಮ್ಮ ಆರಾ ಏನಿದೆ ನೋಡಿ ತುಂಬ ಸ್ಟ್ರಾಂಗ್ ಇದೆ. ಯಾರು ಕೂಡ ನಿಮ್ಮನ್ನು ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಲೆಟ್ಸ್ ಸಿ, ನೋಡೋಣ ನಿಮ್ಮ ಸೋಲ್ ಆರಾ. ಓಕೆ, ಸೋಲ್ ಆರಾ ಎನರ್ಜಿ ಏನು ಅಂತ ನೋಡೋಣ. ಓಕೆ, ಐ ಹೋಪ್ ನಾನು ಸರಿಯಾಗಿ ಪ್ರೊನೌನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆರಾ ಏನಿದೆ ನೋಡಿ, ನಿಮ್ಮ ಲೈಕ್ ಸೋಲ್ ಆರಾ ತುಂಬಾ ಪವರ್ಫುಲ್ ಇದೆ. ಓಕೆ, ಬಟ್ ನಿಮ್ಮ ಸೋಲ್ ಇಲ್ಲಿ ಏನಿದೆ ನೋಡಿ, ನೀವು ವ್ಯಕ್ತಿನ ನೋಡಿದರೆ ಕೂಗ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಸೋಲ್ ಏನು ಹೇಳ್ತಾ ಇದೆ ಅಂತಂದರೆ, ಎಲ್ಲಿ ನಿಮ್ಮ ಡ್ರೀಮನ್ನು ನೀವು ಪಾಸ್ ಮಾಡಿದ್ದೀರಾ, ಎಲ್ಲಿ ನಿಮ್ಮ ಪ್ಯಾಷನ್ನ ನೀವು ಇಗ್ನೋರ್ ಮಾಡಿದ್ದೀರಾ. ಓಕೆ, ಸೊ ನಿಮ್ಮ ಸೋಲ್ ರೈಟ್ ನಾವು ಅದರ ಬಗ್ಗೆ ತುಂಬ ದುಃಖ ಪಡ್ತಾ ಇದೆ. ಕೆಲವೊಂದು ಡ್ರೀಮನ್ನು ನೀವು ಪಾಸ್ ಮಾಡಿರ್ಬೋದು, ಕೆಲವೊಂದು ಪ್ಯಾಷನ್ನ ನೀವು ನೆಗ್ಲೆಕ್ಟ್ ಇಲ್ಲಾಂದರೆ ಇಗ್ನೋರ್ ಮಾಡಿರಬಹುದು. ಓಕೆ, ಬಟ್ ಸ್ಟಿಲ್ ನಿಮ್ಮ ಆರಾ ತುಂಬ ಸ್ಟ್ರಾಂಗ್ ಇದೆ, ಅಲೈವ್ ಇದೆ, ರೆಡಿ ಇದೆ. ಜೀವನದಲ್ಲಿ ಏನಾದರೂ ಮಾಡಿ ತೋರಿಸೋದಕ್ಕೆ ರೆಡಿ ಇದೆ. ಬಟ್ ದ ಥಿಂಗ್ ಈಸ್ ದ್ಯಾಟ್ ನಿಮ್ಮ ಇಲ್ಲಿ ಸೋಲ್ ಏನು ಹೇಳ್ತಾ ಇದೆ ಅಂತಂದರೆ, ಸ್ಟೆಪ್ ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದೆ. ಆ್ಯಂಡ್ ಏನು ಅಂತಂದರೆ, ಇನ್ನಷ್ಟು ಸ್ಟ್ರಾಂಗ್ ಆಗಿ ರೈಟ್ ನಾವು ನಿಮ್ಮ ಡಿಫಿಕಲ್ಟ್ ಸಿಚುವೇಶನ್ ಏನಿದೆ ನೋಡಿ, ಅದರಿಂದ ನೀವು ಹೊರಗೆ ಬರಬಹುದು ಅಂತ ಹೇಳ್ತಾ ಇದೆ ನಿಮ್ಮ ಸೋಲ್ ಆರಾ. ಓಕೆ, ಸೊ ನೋಡಿ, ನಿಮ್ಮ ಡ್ರೀಮ್ಸನ್ನು ನೀವು ಯಾವುದನ್ನು ಹಾಗೆ ಬಿಟ್ಟಿದ್ದೀರಿ ಅನ್ನೋದನ್ನು ನೋಡಿ. ಓಕೆ, ಯಾವ ಪ್ಯಾಷನ್ನ ನೀವು ಇಗ್ನೋರ್ ಮಾಡಿದ್ದೀರಿ ಅನ್ನೋದನ್ನು ನೋಡಿ. ಬಿಕಾಸ್ ಯು ಆರ್ ರೆಡಿ. ನಿಮ್ಮ ಆರಾ ನಿಮ್ಮ ಸೋಲ್ ಆರಾ ರೆಡಿ ಇದೆ ವಾಪಸ್ ರೀಬಿಲ್ಡ್ ಮಾಡೋದಕ್ಕೆ. ಓಕೆ, ಅಂತಂದರೆ ಈ ಥರ ಅನಿಸ್ತಾ ಇರ್ಬೋದು, ಯಾಕೆ ನಾನು ಇದನ್ನ ಬಿಟ್ಟೆ, ನಾನು ಮಾಡಬೇಕಿತ್ತು, ಮುಂದೆ ಹೋಗಬೇಕಿತ್ತು ಅಂತಹ ಭಾವ ಇದೆ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಹೈಯರ್ ಸೆಲ್ಫ್ ಆ್ಯಂಡ್ ಟೋಟಲ್ ಆಗಿ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಸಪ್ರೆಷನ್, ಎಸ್, ಇದು ಕೂಡ ಅದನ್ನೇ ಹೇಳ್ತಾ ಇದೆ, ಸಪ್ರೆಸ್. ನೀವು ಲೈಫಲ್ಲಿ ತುಂಬಾ ಸಪ್ರೆಸ್ ಮಾಡಿರ್ಬೋದು ನಿಮ್ಮ ಎಮೋಷನ್ಸ್ನ. ಓಕೆ, ಸೊ ನಿಮಗೆ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ, ಸಪ್ರೆಸ್ ಮಾಡಬೇಡಿ. ಎಮೋಷನ್ಸ್ನ ಹೊರಗಡೆ ತೆಗೆಯುವಂಥ ಅವಶ್ಯಕತೆ ಇದೆ, ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಆದಷ್ಟು ರಿಲೀಸ್ ಮಾಡಿ. ನೀವು ತುಂಬ ಬುದ್ಧಿವಂತರು, ನಿಮ್ಮಲ್ಲಿ ವಿಸ್ಡಮ್ ಚೆನ್ನಾಗಿದೆ. ಆ ವಿಸ್ಡಮ್ನ ಚೆನ್ನಾಗಿ ಯೂಸ್ ಮಾಡಿ. ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಇನ್ನರ್ ಆರಾ ಆ್ಯಂಡ್ ಸೋಲ್ ಆರಾ ತುಂಬಾ ಪವರ್ಫುಲ್ ಇದೆ. ಓಕೆ, ಸೊ ಸಪ್ರೆಸ್ಡ್ ಯಾಕೆ ಇಟ್ಕೊಂಡಿದ್ದೀರಾ? ಸಪ್ರೆಸ್ ಮಾಡಬೇಡಿ. ನಿಮ್ಮಲ್ಲಿ ಅಂತಂದರೆ ಹಾಗೆ ಇಟ್ಕೊಳ್ಳುವಂಥದ್ದು. ಇಫ್ ಯು ನೀಡ್ ರೆಸ್ಟ್ ತೊಗೊಳ್ಳಿ. ನಿಮಗೆ ಯಾರಿಗಾದರೂ ಏನಾದರೂ ಹೇಳಬೇಕಾ, ಅದನ್ನು ಹೇಳಿ. ಹೆವಿನೆಸ್ ಫೀಲ್ ಆಗ್ತಾ ಇದೆಯಾ, ಒಂದು ಸಣ್ಣ ಟ್ರಾವೆಲ್ ಮಾಡಿ. ಸಪ್ರೆಸ್ ಯಾವುದನ್ನು ಕೂಡ ಮಾಡ್ದಕ್ಕೆ ಹೋಗಬೇಡಿ. ಯಾವುದು ಹೇಳಬೇಕು ಅಂತ ಇದೆ ನೋಡಿ, ಯಾವುದನ್ನು ನೀವು ಹೇಳಬೇಕು ಅಂತ ಇದ್ದೀರಾ ನೋಡಿ, ಅದನ್ನ ಹೇಳಿ. ಆ್ಯಂಡ್ ಓವರ್ ಥಿಂಕ್ ಮಾಡೋದನ್ನು ಫಸ್ಟ್ ಆಫ್ ಆಲ್ ಬಿಟ್ಬಿಡಿ. ಪೈಲ್ ನಂಬರ್ 2, ನೀವು ಹೆಚ್ಚು ಓವರ್ ಥಿಂಕ್ ಮಾಡ್ತೀರಾ. ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ.
ಓಕೆ, ಬಿಕಾಸ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೀವು ಎಲ್ಲಿ ತನಕ ಈ ಎನರ್ಜಿಯಲ್ಲೇ ಇರ್ತೀರಾ ನೋಡಿ, ಸಪ್ರೆಸ್ ಮಾಡ್ತಾನೆ ಇರ್ತೀರಾ ನೋಡಿ, ಅಂತಂದರೆ ಸಪ್ರೆಸ್ ಮಾಡೋದು, ಇನ್ನಷ್ಟು ಪ್ರೆಸ್ ಮಾಡಿಡುವಂಥದ್ದು, ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಅಳೋದಿಲ್ಲ. ಒಂದು ದಿವಸ ಒಂದು ಡೇನ ಚೂಸ್ ಮಾಡಿ ಅಲ್ಲಿ ನೀವು ಎಲ್ಲವನ್ನ ಬರಿತಾ ಹೋಗಿ. ನಿಮ್ಮ ಲೈಫಲ್ಲಿ ಏನೆಲ್ಲ ಆಗಿತ್ತು, ಏನೆಲ್ಲ ಆ ಎಮೋಷನ್ಸ್ ಎಲ್ಲ ಒಂದೇ ಸಲ ಹೊರಗೆ ಬರುತ್ತೆ. ಅದನ್ನು 10 ಕ್ಲೋಸ್ ಮಾಡಿಬಿಡಿ, ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.